BBK11 ಸ್ಟಾರ್ಟ್ ಆಗಿ ಒಂದು ವಾರ ಕಳಿತು. ಆದರೆ ಮೊದಲ ವಾರ ಎಲಿಮಿನೇಟ್ ಆದವರು ಯಾರು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ನಮಸ್ತೆ ಕರುನಾಡಿಗೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಾರ್ ಸಮಾಚಾರ. ರಿಯಾಲಿಟಿ ಶೋಗಳಿಗೆ ಅತಿ ದೊಡ್ಡ ಶೋ ಅಂದ್ರೆ ಅದು ಬಿಗ್ ಬಾಸ್ ಎಂದು ಹೇಳಬಹುದು. ಈಗಾಗಲೇ ಕನ್ನಡದಲ್ಲಿ ಬಿಗ್ ಬಾಸ್ ತನ್ನ 10 ಸೀಸನ್ ಗಳನ್ನು ಕಂಪ್ಲೀಟ್ ಮಾಡಿ ಬಿಗ್ ಬಾಸ್ ಸೀಸನ್ 11 ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರುತ್ತಿದೆ. ಬಿಗ್ ಬಾಸ್ ಸೀಸನ್ 11 ಈಗಾಗಲೇ ಒಂದು ವಾರ ಕಂಪ್ಲೀಟ್ ಆಗಿದೆ. ಹಾಗೆ ಮೊದಲ ವಾರ ಮೊದಲ ನಾಮಿನೇಷನ್ ಯಾರು ಎನ್ನುವ ಪ್ರಶ್ನೆ ಈಗ ಪ್ರೇಕ್ಷಕರ ಮನದಲ್ಲಿ ಮೂಡುತ್ತಿದೆ. ಹಾಗಿದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ನಾನು ಈ ವಾರದ ಎಲಿಮಿನೇಟ್ ಆಗಿರೋದು ಯಾರು ಎಂದು ತಿಳಿಸಿಕೊಡುತ್ತೇನೆ. ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಎನ್ನುವ ಎಪಿಸೋಡ್ ನಲ್ಲಿ ಭವ್ಯ ಗೌಡ ಹಾಗೂ ಮಾನಸ ಇಬ್ಬರು ಸೇಫ್ ಆಗಿದ್ದಾರೆ ಈ ವಾರದಲ್ಲಿ ಎಂದು ನಿನ್ನೆ ಕಿಚ್ಚ ಸುದೀಪ್ ಅವರು ತಿಳಿಸಿಕೊಟ್ಟಿದ್ದಾರೆ. ಈ ವಾರ ದೊಡ್ಡ ಮನೆಯಿಂದ ಲಾಯರ್ ಜಗದೀಶ್ ಅವರು ಹೊರಬರಬಹುದು ಎಂದು ಮನೆಯವರೆಲ್ಲ ಊಹಿಸಿದರು. ಆದರೆ ಅಭಿಪ್ರಾಯ ಪಟ್ಟಂತೆ ಆಗಿಲ್ಲ. ಯಾಕೆಂದರೆ ಜಗದೀಶ್ ಅವರು ಸೇಫ್ ಆಗಿದ್ದಾರೆ ಎನ್ನಲಾಗುತ್ತಿದೆ. ಹಾಗೆ ಒಂದು ವೇಳೆ ಜಗದೀಶ್ ಅವರೇನಾದ್ರೂ ಹೊರ ಬಂದ್ರೆ ಕಲರ್ಸ್ ಕನ್ನಡದವರಿಗೆ ಜಗದೀಶ್ ಅವರ ಮೇಲೆ ಭಯ ಇದೆ, ಅದಕ್ಕೆ ಹೊರ ಕಳಿಸಿದ್ದಾರೆ ಎಂದು ಅವರ ಅಭಿಮಾನಿಗಳು ಕೂಡ ಮಾತನಾಡುತ್ತಿದ್ದರು. ಆದರೆ ವಾರವಿಡೀ ಕಿರಿಕ್ ಮಾಡಿ ಬಿಗ್ ಬಾಸ್ಗೆ ಚಾಲೆಂಜ್ ಮಾಡಿದ ಲಾಯರ್ ಜಗದೀಶ್ಗೆ ನಿನ್ನೆ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಬಿಗ್ ಬಾಸ್ ಶೋನೆ ಬಂದ್ ಮಾಡಿಸ್ತೀನಿ ಅಂದಿದ್ದಂತಹ ಲಾಯರ್ ಜಗದೀಶ್ ಅವರಿಗೆ ಕಿಚ್ಚ ಸುದೀಪ್ ಅವರು ತಮ್ಮದೇ ಸ್ಟೈಲ್ ಅಲ್ಲಿ ಬುದ್ಧಿ ಹೇಳಿ ನಿಮ್ಮಪ್ಪ ನಾಣೆಗೂ ಅದು ಸಾಧ್ಯವಿಲ್ಲ ಎಂದು ಲಾಯರ್ ಜಗದೀಶ್ ಅವರಿಗೆ ಮುಖಕ್ಕೆ ಮಂಗಳಾರತಿ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಈ ವಾರ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಬರುವಂತಹ ವ್ಯಕ್ತಿ ಯಾರು ಎಂದು ನೋಡೋದಾದರೆ ಯಮುನಾ ಶ್ರೀನಿಧಿ ಅವರು ಎಲಿಮಿನೇಟ್ ಆಗಿದ್ದಾರೆ ಎಂದು ಸುದ್ದಿ ಕೇಳಿ ಬರುತ್ತಿದೆ. ಈ ವಾರ ಎಲಿಮಿನೇಟ್ ಇದ್ರೂ ಇರಬಹುದು ಹಾಗೂ ಎಲಿಮಿನೇಟ್ ಕ್ಯಾನ್ಸಲ್ ಕೂಡ ಆಗಬಹುದು. ಯಾಕೆಂದ್ರೆ ದಸರಾಗೋಸ್ಕರ ಒಂದು ವೇಳೆ ಎಲಿಮಿನೇಟ್ ಕೂಡ ಇರೋದಿಲ್ಲ ಎನ್ನಲಾಗುತ್ತಿದೆ. ಇನ್ನು ನೀವು ಕಾದು ನೋಡಬೇಕಷ್ಟೇ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ.